ಯಾ ಎಲ್ಲಿಗೆ ಹೋಗುದು ನಾವು? ದೇವಸ್ಥಾನಕ್ಕೆ. ಎಂತ ಉಂಟು ಅಲ್ಲಿ? ಊಟ ಉಂಟು. ಊಟ ಮಾಡ್ಲಿಕ್ಕೆ ಹೋಗುದಲ್ಲ ಗೊಜ್ಜುಗಳಿ? ಹಾ, ಉಳಿಪೆ ಉಂಟು, ಎಲ್ಲ ಉಂಟು. ಅಷ್ಟೇನಾ? ಹಾ, ಮತ್ತೆ ಪೂಜೆ ಉಂಟು, ಎಲ್ಲ ಉಂಟು. ಊಟ ಉಂಟು, ಎಲ್ಲ ಉಂಟು. ಮತ್ತೆ ಪೂಜೆ ಉಂಟು, ಎಲ್ಲ ಉಂಟು. ಮತ್ತೆ ಬಾಕಿ ಎಲ್ಲ ಎಂತ? ಬಾಕಿ ಕುಣಿತ ಭಜನೆ, ಹಾ, ಮತ್ತೆ ವೇಷ ಅಷ್ಟೇ. ಅಷ್ಟೇಯಾ ಗಾಯ್ಸ್? ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಬ್ಯಾಕ್ ಮಾಡಿದ್ದೇವೆ ನಾವು. ಹಾಲೆಂಡರಲ್ಲಿ ಉಲ್ಪೆ ಉಂಟು ಗಾಯ್ಸ್. ಯಾಕೆ ಈ ಥರ ಮಾಡೋದು ಹೇಳ್ಬೇಡಿ. ತುಂಬ ನೈಟ್ ವೀಡಿಯೋ ಕ್ಯಾಮರಾ ಕ್ಲಾರಿಟಿ ಇಲ್ಲ, ಅದಕ್ಕೆ ಬೇಜಾರ. ಅಂದರೆ ನಾವು ಬೇಸರ ವ್ಯಕ್ತಪಡಿಸೋದಿಲ್ಲ, ಅದಕ್ಕೋಸ್ಕರ ನಾವು ನಗಡ್ಕೊಂಡೆಲ್ಲ ಹೇಳ್ತೇವೆ. ಶೀ ಈಸ್ ಸೋ ಎಕ್ಸೈಟೆಡ್ ಗಾಯ್ಸ್. ಇವಳು ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಯಾಕಂತ ಗೊತ್ತಿಲ್ಲ. ಇವಳು ನಮ್ಮ ಅತ್ತೆ ಮಗಳು ಕಾವ್ಯ ಹೇಳಿ. ಹೊಸ ಇಂಟ್ರೊಡಕ್ಷನ್ ನಮ್ಮದು ಚಾನಲಲ್ಲಿ ಫಸ್ಟ್ ಟೈಮ್ ಆಗಿ ಬರೋದು. ನಾವೀಗ ರಾಜ್ ಜೊತೆ ಮನೇಲಿ ಕೂತ್ಕೊಂಡಿದ್ದೇವೆ ಗಾಯ್ಸ್. ಬೆಳಗ್ಗೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಉಂಟು ಹೇಳಿ. 7 ಗಂಟೆ ಇತ್ತು, ಸ್ಟಾರ್ಟ್ ಆಗಿಲ್ಲ. 7:15 ಇತ್ತು. ಅಂದರೆ ನಮ್ಗೆ ಗೊತ್ತಿಲ್ಲ, ನಾವು ತಪ್ಪು ತಿಳ್ಕೊಂಡಿದ್ವಿ 7 ಗಂಟೆಗೆ ಅಂತ ಇದ್ದದ್ದು. ಬಟ್ 6 ಗಂಟೆಗಂತ ನಾವು ಊಹೆ ಮಾಡಿ ರೆಡಿಯೆಲ್ಲ ಆಗ್ತಾಯಿದ್ರು. ವೆಯ್ಟ್ ಮಾಡ್ತಾ ಇದ್ದೇವೆ ಗೈಸ್, ಸ್ಟಾರ್ಟ್ ಆಗ್ತಾ ಇಲ್ಲ. 7 ಗಂಟೆ ಇತ್ತು, 7:15 ಇತ್ತು. ಹೋಗುವ. ನವರಾತ್ರಿ ಲಾಸ್ಟ್ ದಿನ, ನಾಳೆ ಕಾಳಿ ದೇವಸ್ಥಾನದಲ್ಲಿ ಲಾಸ್ಟ್ ದಿನ. ಹೋಗುದು, ಊಟ ಮಾಡೋದು, ಪೂಜೆ ನೋಡೋದು, ಮನೆಗೆ ಬರೋದು. ಅದಿಯಾ ಹೌದು ಎಲ್ಲ ಅಲ್ಲ, ಇವರಲ್ಲಿ ಸರ್ಪ್ರೈಸ್ ಲೈಕ್. ಹಾಗೆ ನಮಗೆ ವೆಯ್ಟ್ ಮಾಡಿ ಸಾಕಾಯಿತು ಗೈಸ್. 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಹೇಳಿ ಸ್ಟಾರ್ಟೇ ಆಗಲಿಲ್ಲ. 8 ಗಂಟೆ ಇತ್ತು. ಅಷ್ಟವರೆಗೆ ನಿಂತು ಕಾಲೆಲ್ಲ ನೋವಾಗಿ ನಾವು ರಾಜ್ ಜೊತೆ ಮನೆಗೆ ಹೋದರು. ಅಲ್ಲಿಂದ ಫುಲ್ ಕೂತ್ಕೊಂಡು ನೋಡ್ತಾ ಇರುವಾಗ ನಾಸಿಕ್ ಬ್ಯಾಂಡ್ ಅವರೆಲ್ಲ ಬಂದು ಸ್ಟಾರ್ಟ್ ಮಾಡಿದರು. ಅಷ್ಟರಲ್ಲಿ ಉಂಟು ಶಿವ ಮತ್ತು ಶಿವನ ಗಣ ಪ್ರತ್ಯಕ್ಷರಾದರು. ಅಲ್ಲಿಂದ ಯಕ್ಷಗಾನ ವೇಷ ಹಾಕ್ಲಿಕ್ಕಿತ್ತು, ಅವರಿಗೆ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಅವರು ಹೊರಡಿ ಬಂದರು. ಅಷ್ಟರಲ್ಲಿ DJ ಹತ್ರ ಹೋಗಿ ಫುಲ್ ವೈಬ್ ಮಾಡ್ತಾಯಿದ್ರು. ಆಗ ನಾವು ಅದು ವೀಡಿಯೋ ಮಾಡಲಿಕ್ಕೆ ಹೋದರು. ಯಕ್ಷಗಾನ ಅವರ ಕಲೆಯನ್ನು ಅವ್ರು ತೋರಿಸ್ತಾಯಿದ್ರು. ಇಲ್ಲಿ ಒಂದು ಕಾಮಿಡಿ ಪೀಸ್, ನಾವು ಹಿಂದೆ ನಿಂತಿದ್ರು ಗೈಸ್ ಇದೆಲ್ಲ ನೋಡಲಿಕ್ಕೆ. ಅಷ್ಟರಲ್ಲಿ ನಾವು ಅಲ್ಲಿ ಒಳ್ಳೆ ವೈಬ್ ಸಿಗ್ತಾಯಿತ್ತು. ಆಗ ವೀಡಿಯೋ ಮಾಡ್ತಾ ಅಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಯಕ್ಷಗಾನಗೆ ನೋಡಿ ಯಪ್ಪ ದಿಯೆ ಅಂತ ಟಾಸ್ ಆಗ್ತಾಯಿದ್ಲು. ಅಂದರೆ ಎಮ್ಮಿ ನಾನು ಹೋಗ್ತೇನೆ ಹೇಳಿ ಫುಲ್ ಕೂಗ್ತಾಯಿದ್ಲು. ಮತ್ತು ಇವರು ನೃತ್ಯ ಪ್ರದರ್ಶನ ಮಾಡ್ತಾಯಿದ್ರು. ಹಾಗೆ ಒಂದು ವೈಬ್ ಆಯ್ತಾ. ಯಾಕಂದ್ರೆ ಮತ್ತು ನಮಗೊಂದು ಬೇಸರ, ಯಾಕಂದರೆ ನವರಾತ್ರಿ ಕಳೀತು, ಇನ್ನೆಲ್ಲಿಗಿಲ್ಲ. ನೈಟ್ ಯಾವಾಗಲೂ ಈ ದೇವಸ್ಥಾನ ಆ ದೇವಸ್ಥಾನ ಸುತ್ತಾ ಇದ್ರಲ್ವ. ಮತ್ತು ಉಲ್ಪೆ ಹೋಗ್ತಾಯಿತ್ತು ಗೈಸ್. ಹಾಗೆ ಹೋಗ್ತಾ ನಾವು ದೇವಸ್ಥಾನಕ್ಕೆ ರೀಚ್ ಆಗುವಾಗ ಮತ್ತು ಅಲ್ಲಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಡೀತಾ ಕಮಾನ್ ಒಳಗೆ ಹೋದೆವು. ಅಲ್ಲಿಂದ ಸ್ವಲ್ಪ ಕೆಳಗೆ ಇಳಿಲಿಕ್ಕೆ ಉಂಟು. ಇದು ಅರ್ಚನಕ್ಕ ಹೇಳಿ, ಇವರು ನಮ್ಮದು ಸ್ವಲ್ಪ ದೊಡ್ಡ ಫ್ಯಾನ್. ಇವರೇ ನಮಗೊಂಥರ ಫುಲ್ ಸಪೋರ್ಟ್ ಮಾಡ್ತಾರೆ. ಮತ್ತು ಅಲ್ಲಿಂದ ಫುಲ್ ಪಟಾಕಿ, ಫುಲ್ ಜೋಶ್ ಆಯಿತಾ. ಮತ್ತು ದೇವಸ್ಥಾನಕ್ಕೆ ರೀಚ್ ಆಗುವಾಗ ಅಲ್ಲಿ ಕುಣಿತ ಭಜನೆ ಇದಾಯಿತು. ಅಲ್ಲಿ ಮುಗಿಲಿಕ್ಕೆ ಆಯ್ತಲ್ವ. ಅಲ್ಲಿಂದ ಸ್ವಲ್ಪ ಅವ್ರದ್ದು ಡ್ಯಾನ್ಸ್ ಇತ್ತು. ಮತ್ತು ಒಳಗೆ ಇವರ ಒಳ್ಳೆ ವೈಬ್, ಇವರು ಮತ್ತು ಯಕ್ಷಗಾನ ಒಳ್ಳೆ ವೈಬ್ ಇತ್ತು ಗಾಯ್ಸ್. ಮತ್ತು ಒಳಗಿಂದ ತೋರಂ ಬಂದು ಸಾಂಬಾರು ಬಂತು. ಹಾಗೆ ಹೇಳುವಾಗೆ ಕುಣಿತ ಭಜನೆ ಬಂತು. ಮತ್ತು ಯಕ್ಷಗಾನ ವೇಷ ಬಂತು. ಮತ್ತು ನಾಸಿಕ್ ಬ್ಯಾಂಡ್ ಬಂತು. ಹಾಗೆ ಇವರ ಇದು ಮಾಡ್ತಾಯಿದ್ರು. ಈ ಪುಟ್ಟ ಮಗು ಹುಲಿ ವೇಷ ಎಲ್ಲ ಹಾಕಿತ್ತು. ಮತ್ತು ಯಕ್ಷಗಾನ ಅವರು ಮಹಿಷಾಸುರ ಅವರ ಕಲೆಯನ್ನಿಗೆ ತೋರಿಸ್ತಾಯಿದ್ರು ಗಾಯ್ಸ್. ಮತ್ತು ಅಲ್ಲಿಂದ ಫುಲ್ ಬ್ಯಾಂಡ್ ಹೊಡಿತಾ ನಾವು ಅವ್ರು ಮಾಡೋದೆಲ್ಲ ನೋಡಿಕೊಂಡು 3 ಜನ ಕೂತ್ಕೊಂಡಿದ್ರು. ತೀರ್ಥೆಲ್ಲ ತೆಗೆದು ನಾವು ನಮ್ಮದು ವೀಡಿಯೋ ಮಾಡ್ತಾಯಿದ್ರು. ಮತ್ತು ಅಲ್ಲಿಂದ ಬ್ಯಾಂಡಲ್ಲಿ ಶಿವನ ಕಣ್ಣಿಂದ ಬೆಂಕಿ ಎಲ್ಲ ಬರ್ತಾಯಿತ್ತು. ಅದೆಲ್ಲ ನೋಡಿಕೊಂಡು ಹಾಗೆ ನಾವು ನೋಡ್ತಾಯಿದ್ರು. ಮತ್ತು ಅಲ್ಲಿ ರಂಗೋಲಿ ಎಲ್ಲ ಹಾಕಿದ್ರು ಗೈಸ್ ಹಿಂದೆ, ಯಾರಂತ ಗೊತ್ತಿಲ್ಲ. ಬಟ್ ನಾವು ವೀಡಿಯೋ ಮಾಡಿದ್ರು. ಮತ್ತು ಅಲ್ಲಿ ಊಟ ಮಾಡಿ ಕೂತ್ಕೊಂಡಿದ್ರು. ಊಟ ಮಾಡಿ ಎಲ್ಲ ಆದಮೇಲೆ ಭಜನೆ ಎಲ್ಲ ಆಗ್ತಾಯಿತ್ತು. ಮತ್ತು ನಮಗೆ ಕೂತು ಕಾಲು ಸೊಂಟ ಎಲ್ಲ ನೋವಾಗಿತ್ತು. ಕೂತು ಅಲ್ಲ, ನಿಂತ್ಕೊಂಡು. ಮತ್ತು ನಾವಲ್ಲಿ ಕೂತ್ಕೊಂಡಿದ್ರು. ಮತ್ತು ಹಾಗೆ ಭಜನೆ ಗಂಡಸರು ಕುಣಿದುಕೊಂಡು ಭಜನೆ ಮಾಡ್ತಾಯಿದ್ರು. ಮತ್ತು ಪೂಜೆ ಸ್ಟಾರ್ಟ್ ಆಯಿತು ಗಾಯ್ಸ್. ಇಷ್ಟೇ ಇರೋದು. ಇನ್ನು ಬಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡುವ. ಬಾಯ್.